ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಏನಪ್ಪ ವ್ಲಾಗ್ ಅಂತ ಹೇಳಿದ್ರೆ, ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋದಿತ್ತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ತುಂಬಾ ರಶ್ ಇತ್ತು. ಹೇಳ್ಬೇಕಂತಂದರೆ ಕಾರ್ತಿಕ ಸೋಮವಾರದಲ್ಲಿ ನಾವು ಪೂಜೆ ಮಾಡಿದ್ರೆ, ನಾವು ದೀಪ ಹತ್ತಿಸಿದ್ರೆ ತುಂಬಾ ನಮಗೆ ಲಾಭಗಳಿದ್ದಾವೆ ಅಂತ ಹೇಳ್ತಾರೆ. ಜೊತೆಗೆ ಇಲ್ಲಿ ಈ ಮಾಸದಲ್ಲಿ ನಾವು ಪೂಜೆ ಮಾಡೋದ್ರಿಂದ ನಮಗೆ ನಾವು ಮಾಡಿರುವಂಥ ಪಾಪಗಳು ಕೂಡ ನಾವು ಕಳ್ಕೊಬೋದು ಅಂತ ಹೇಳ್ತಾರೆ. ತುಂಬ ಶ್ರೇಷ್ಠವಾದ ಮಾಸ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಕೂಡ ದೀಪ ಹತ್ತಿಸೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿದ್ದೆ. ಹಾಗೆ ನಾನು ಕಾರ್ತಿಕ ಮಾಸದ ಕೆಲವೊಂದು ಮಹತ್ವಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಕಾರ್ತಿಲ ಅಂದರೆ ಒಂದು ನಕ್ಷತ್ರ. ಇದು ನವೆಂಬರ್ ಡಿಸೆಂಬರ್ ಅವಧಿಯಲ್ಲಿ ಚಂದ್ರನಿಗೆ ಅತ್ಯಂತ ಹತ್ತಿರವಾಗಿರುತ್ತೆ. ಹಾಗಾಗಿ ಈ ಮಾಸಕ್ಕೆ ಕಾರ್ತಿಕ ಎಂದು ಕರೆಯುತ್ತಾರೆ. ಪ್ರತಿಯೊಂದು ಮಾಸಕ್ಕೂ ಒಬ್ಬ ದೇವರಿರುವಂತೆ ಕಾರ್ತಿಕ ಮಾಸದ ಅಧಿಪತಿ ಬಂದು ಶಿವನಾಗಿರ್ತಾನೆ, ಅಂದರೆ ಈಶ್ವರನಾಗಿರ್ತಾನೆ. ಮತ್ತು ಈ ಮಾಸದಲ್ಲಿ ಶಿವನಿಗೆ ದೀಪೋತ್ಸವ ಕೂಡ ನಡೆಯುತ್ತೆ. ಹಾಗಾಗಿ ವಿಷ್ಣುವಿಗೆ ತುಳಸಿ ಜೊತೆ ಮದುವೆಯೂ ಕೂಡ ನಡೆಯುತ್ತೆ. ಹಾಗಾಗಿ ಈ ಮಾಸದಲ್ಲೇ ತುಳಸಿ ಹಬ್ಬ ಕೂಡ ನಾವು ಆಚರಿಸ್ತೇವೆ. ಈ ಮಾಸದಲ್ಲಿ ದಿನದ ಅವಧಿ ಕಡಿಮೆ ಮತ್ತು ರಾತ್ರಿಯ ಅವಧಿ ಜಾಸ್ತಿ, ಅಂದರೆ ಕತ್ತಲೆಯ ಪ್ರಭಾವ ಜಾಸ್ತಿ ಆಗಿರುತ್ತೆ. ಋತುಮಾನದ ಕತ್ತಲೆಯೊಂದಿಗೆ ನಮ್ಮ ಮನಸ್ಸಿನ ಕತ್ತಲೆಯನ್ನು ಕಳೆಯುವುದು ಈ ಮಾಸದ ವಿಶೇಷ. ಹಾಗಾಗಿ ಇದನ್ನು ದೀಪೋತ್ಸವದ ತಿಂಗಳೆಂದು ಕರೆಯುತ್ತಾರೆ. ಮತ್ತು ಈ ಮಾಸವನ್ನು ತುಂಬ ಶ್ರೇಷ್ಠವಾದ ಮಾಸ ಅಂತ ಕೂಡ ಹೇಳ್ತಾರೆ. ಹಾಗೆ ಈ ಮಾಸದಲ್ಲಿ ನಾವು ಮಾಡುವ ಪೂಜೆಯಿಂದ ನಮಗೆ ಹೆಚ್ಚಿಗೆ ಫಲ ಸಿಗುತ್ತಂತೆ. ಮತ್ತು ಯಾರಾದರೂ ಅಕ್ಕ ತಂಗಿಯರು ಮತ್ತು ಅಣ್ಣ ತಮ್ಮಂದಿರು ಅವರವರ ಮನೆಗೆ ಕರೆದು ಒಂದು ಊಟವನ್ನು ಬಡಿಸುವುದರಿಂದ ಅದರಿಂದನೂ ಕೂಡ ಅವರಿಗೆ ಮನೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಪೂಜೆಯಲ್ಲಿ ನಾವು ಭಾಗವಹಿಸೋದ್ರಿಂದ ನಮ್ಮ ಮನಸ್ಸಿಗೂ ಕೂಡ ಶಾಂತಿ ಸಿಗುತ್ತೆ. ಜೊತೆಗೆ ನಾವು ದೀಪ ಹತ್ತಿಸೋದ್ರಿಂದ ನಮಗೆ ಏನೋ ಒಂಥರ ನೆಮ್ಮದಿ ಮತ್ತು ಖುಷಿ ಕೂಡ ಆಗುತ್ತೆ. ಹಾಗೆ ಪೂಜೆ ಎಲ್ಲ ಮುಗೀತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಹೋದೆ. ಸೊ ಮನೆಗೆ ಹೋದ್ಮೇಲೆ ಸ್ವಲ್ಪ ಗೆಣಸಿತ್ತು. ಸೊ ಹಾಗಾಗಿ ಅದನ್ನು ಬೇಯಕ್ಕಿಟ್ಟೆ. ಅದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆಲ್ಲ ಆದಮೇಲೆ ಕೆಲವರು ತುಂಬ ಜನ ಹೇಳ್ತಾರೆ ಇದು ಸೀಸನಲ್ಲಿ ನಮಗೆ ಸಿಗ್ತಿರಲ್ಲ ಅಂತ. ಸೊ ಇವಾಗ ಏನಿಲ್ಲ, ಎಲ್ಲ ಸೀಸನಲ್ಲೂ ಕೂಡ ನಮಗೆ ಗೆಣಸು ಸಿಗುತ್ತೆ. ಸೊ ಹಾಗಾಗಿ ನಾವು ಇದನ್ನು ಹೆಚ್ಚಿಗೆ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಸಿಗುತ್ತೆ. ಸೊ ನನಗಂತೂ ಗೆಣಸಂದರೆ ತುಂಬಾ ಇಷ್ಟ ಆಗುತ್ತೆ. ಕೆಲವರು ಹಾಗೆ ತಿಂತಾರೆ, ಜೊತೆಗೆ ಕೆಲವರು ಏನಾದರೂ ಸ್ವೀಟ್ಸ್ ಮಾಡ್ತಾರೆ. ಇವಾಗಂತೂ ತುಂಬಾ ರೆಸಿಪೀಸ್ನ ನಾವು ನೋಡ್ತಾನೆ ಇದ್ದೀವಿ. ನಾವು ಯೂಟ್ಯೂಬಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ತುಂಬಾ ರೆಸಿಪೀಸ್ಗಳು ಹೇಳ್ತಾ ಇರ್ತಾರೆ. ಸೊ ಲೈಕ್ ಪರಾಟಾಸ್ಗಳು ಮಾಡ್ಬೋದು, ಪಾಯಸ ಮಾಡ್ಬೋದು, ಆದಮೇಲೆ ಬೇರೆ ಬೇರೆ ಥರ ಸ್ವೀಟ್ಸ್ ಮಾಡ್ಬೋದು, ಪಲ್ಯಗಳು ಮಾಡ್ಬೋದು. ತುಂಬಾ ನಾವು ರೆಸಿಪೀಸ್ನ ನಾವು ಮಾಡಿಕೊಂಡು ಗೆಣಸನ್ನ ನಾವು ತಿನ್ಬೋದು. ಸೊ ಈ ಗೆಣಸನ್ನ ಬಳಸೋದ್ರಿಂದ ನಮಗೆ ಆ್ಯಂಟಿ ಆಕ್ಸಿಡೆಂಟ್ ಸಿಗುತ್ತೆ. ಜೊತೆಗೆ ಇದರಲ್ಲಿ ಒಂದು ಕ್ಯಾನ್ಸರ್ನ ಕಿಲ್ ಮಾಡೋ ಅಂಥ ಶಕ್ತಿ ಕೂಡ ಇದೆ. ಜೊತೆಗೆ ಸ್ಕಿನ್ನಿಗೆ ಒಳ್ಳೆಯದು, ಹೇರ್ ಫಾಲಿಗೆ ಒಳ್ಳೆಯದು. ಆಮೇಲೆ ನಮಗೆ ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಸಾಲ್ವ್ ಆಗುತ್ತೆ. ಸೊ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರೋವಂಥ ಗೆಣಸನ್ನು ಸೊ ನಾವು ದಿನನಿತ್ಯ ಬಳಸೋದಕ್ಕೆ ಆಗಲ್ಲ ಅಂತಂದರೂ ಕೂಡ ವಾರಕ್ಕೆ 1 ಸತಿನೋ 2 ಸತಿನೋ ನಾವು ತೊಗೊಂಡು ಬಳಸ್ಬೋದು. ಸೊ ನಾನು ಯಾವಾಗಲಾದರೂ ತರಕಾರಿ ತರೋದಕ್ಕೆ ಅಂತ ಆಚೆ ಹೋದಾಗ ನಾನು ಗೆಣಸನ್ನ ಕಂಪಲ್ಸರಿ ಸೆಲೆಕ್ಟ್ ಮಾಡ್ಕೊತೀನಿ. ಯಾಕಂದರೆ ಮಕ್ಕಳಿಗೂ ಕೂಡ ಒಳ್ಳೆಯದು, ಜೊತೆಗೆ ನಮಗೂ ಕೂಡ ಇಷ್ಟವಾಗಿರುತ್ತೆ. ಸೊ ನಾನಿಲ್ಲಿ ಸುಮ್ಮನೆ ಸಿಂಪಲ್ಲಾಗಿ ಸ್ವಲ್ಪ ಬೆಲ್ಲ ಮತ್ತು ಏಲಕ್ಕಿ ಪುಡಿನ ಹಾಕಿ ಕಲಿಸ್ಬಿಟ್ಟು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸುಮ್ಮನೆ ಒಂದು ಉಂಡೆ ಥರ ಮಾಡಿ ತಿಂದಿದ್ದೀನಿ. ಸೊ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. ಮತ್ತು ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಸೊ ನಾನು ಹಾಗೆ ದೋಸೆ ಚಟ್ನಿ ಮತ್ತು ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಚಟ್ನಿಗೆ ನಾನು ಒಂದು ಅರ್ಧ ಹೋಳಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು ಹಸಿರು ಮೆಣಸಿನ್ಕಾಯಿ, ಶುಂಠಿ, ಸ್ವಲ್ಪ ಕಡಲೆ, ಕೊತ್ತಂಬರಿ ಸೊಪ್ಪು, ಸಾಲ್ಟು. ನಿಮಗೆ ಬೇಕಿದ್ದರೆ ಸ್ವಲ್ಪ ಮೆಣಸು ಕೂಡ ಯೂಸ್ ಮಾಡ್ಕೋಬೋದು. ಸೊ ಮೆಣಸು ಯೂಸ್ ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗಿರೋದು, ಜೊತೆಗೆ ಖಾರ ಕೂಡ ಕರೆಕ್ಟಾಗಿ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ನೀರು ಹಾಕಿ ಚೆನ್ನಾಗಿ ನಾವು ಗ್ರೈಂಡ್ ಮಾಡಿಕೊಂಡ್ರೆ ಕಾಯಿ ಚಟ್ನಿ ರೆಡಿ ಆಗುತ್ತೆ. ಸೊ ನಿಮಗೆ ಬೇಕಿದ್ದರೆ ನಾವು ಇದಕ್ಕೆ
ಒಗ್ಗರಣೆ ಕೂಡ ಮಾಡ್ಕೋಬೋದು. ಒಗ್ಗರಣೆ ಮಾಡಿಕೊಂಡ್ರು ಕೂಡ ಅದು ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗಿರುತ್ತೆ. ಸೊ ನಾನೇನು ಮಾಡ್ಕೊಂಡಿಲ್ಲ, ಅಷ್ಟೇ ನಾನು ಮಾಡಿದ್ದು. ಸೊ ನೆಕ್ಸ್ಟ್ ಬಂದು ಇದು ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ ಅಂತ ಹೇಳಿ ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ನಾನು ಬೇಯೋಕ್ಕಿಟ್ಟೆ. ಸೊ ಚೆನ್ನಾಗೆಲ್ಲ ಬೆಂದಿದ್ದಾಗಿದೆ. ಸೊ ಸ್ವಲ್ಪ ಒಂದು ಕ್ಯಾರೆಟ್ ಮತ್ತು ಒಂದು 2-3 ಬೀನ್ಸ್ ಕೂಡ ಹಾಕ್ಕೊಂಡಿದ್ದೆ. ಸುಮ್ಮನೆ ಹಾಗೆ ಮಗುಗೆ ತಿನ್ಸೋಣ ಅಂತ ಹೇಳಿ ಹಾಗೆ ಹಾಕ್ಕೊಂಡಿದ್ದೆ. ನೋಡಿದ್ರೆ ಚೆನ್ನಾಗೇ ಆಗಿತ್ತು, ಟೇಸ್ಟ್ ಬಂದು ಚೆನ್ನಾಗಾಗಿತ್ತು. ಸೊ ಸಿಪ್ಪೆ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಕೆಲವರು ಸಿಪ್ಪೆ ಕೂಡ ಬಿಡಿಸ್ಬೇಡಿ ಅಂತ ಹೇಳ್ತಾರೆ, ಯಾಕಂದರೆ ಮಕ್ಕಳಿಗೆ ಡೈಜೆಷನಿಗೆ ಆಲೂಗೆಡ್ಡೆ ಸಿಪ್ಪೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ. ಬಟ್ ನಾನಿಲ್ಲಿ ಪಲ್ಯ ಆಗಿರೋದ್ರಿಂದ ಸೊ ಬಾಯಿಗೆ ಸಿಕ್ಕಿದಾಗ ಚೆನ್ನಾಗಿರಲ್ಲ ಅಂಥೇಳಿ ಬಿಡಿಸ್ಕೊತಾ ಇದ್ದೀನಿ. ಈವನ್ ನಾನು ಕೂಡ ನೆಟ್ಟಲ್ಲಿ ಕೂಡ ನಾನು ಡೈಜೆಷನ್ ಬಗ್ಗೆ ನೋಡಿದಾಗ ಸೊ ಆಲೂಗೆಡ್ಡೆ ಸಿಪ್ಪೆ ಸಮೇತ ತಿಂದರೆ ಒಳ್ಳೆಯದು ಅಂತ ಇತ್ತು. ಯೂಶ್ವಲಿ ನಾವು ಸಾಂಬಾರ್ ರೆಸಿಪೀಸ್ ಎಲ್ಲ ಮಾಡಿದಾಗ ಸೊ ಆ ಟೈಮ್ನಲ್ಲಿ ನಾವು ಸಿಪ್ಪೆ ಸಮೇತ ಆಲೂಗೆಡ್ಡೆಗಳನ್ನ ನೀಟಾಗಿ ಕಟ್ ಮಾಡಿ ಹಾಕ್ಕೊಂಡು ಮಾಡ್ಕೋಬೋದು. ನೆಕ್ಸ್ಟ್ ನಾನಿಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಎಲ್ಲ ತರಕಾರಿ ಮತ್ತು ಆಲೂಗಡ್ಡೆ ಎಲ್ಲನೂ ನೀಟಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸೊ ಸಿಂಪಲಾಗಿ ಒಂದು ಪಲ್ಯ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ದೋಸೆಗೆ ಅಂಥೇಳಿ. ಒಗ್ಗರಣೆಗೆ ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತು ಉದ್ದಿನಕಾಳನ್ನ ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾನು ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ. ನಾನು ಯೂಸ್ ಮಾಡಬೇಕಾದ್ರೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿಬಿಟ್ಟಿದ್ದೆ, ಸ್ವಲ್ಪ ಖಾರವಾಗಿತ್ತು. ನೀವು ನಿಮ್ಮ ಖಾರದ ತಕ್ಕಂಗೆ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ನಾನು ತಿನ್ನಬೇಕಾದ್ರೆ ಸ್ವಲ್ಪ ಮೆಣಸಿನ್ಕಾಯಿನೇ ಜಾಸ್ತಿ ಖಾರ ಇತ್ತು ಅನಿಸುತ್ತೆ, ಹಾಗಾಗಿ ತುಂಬಾ ಖಾರ ಅನ್ನಿಸ್ತಿತ್ತು. ಸೊ ಮೆಣಸಿನ್ಕಾಯಿ ಲಿಮಿಟಾಗಿ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಎಲ್ಲ ಫ್ರೈ ಮಾಡಿಕೊಂಡೆ. ಇದೆಲ್ಲ ಫ್ರೈ ಮಾಡಿದ್ದೆಲ್ಲ ಆದಮೇಲೆ ನಾನು ಸ್ವಲ್ಪ ಗೋಡಂಬಿನ ಕೂಡ ಹಾಕಿದ್ದೀನಿ. ಗೋಡಂಬಿ ಹಾಕೋದ್ರಿಂದ ತಿನ್ನಬೇಕಾದ್ರೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅಂತ ಅಷ್ಟೇ, ಅದನ್ನು ಕೂಡ ಹಾಕಿದೆ. ಸೊ ಇಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ನೆಕ್ಸ್ಟ್ ಇದಕ್ಕೆ ಸ್ಮ್ಯಾಶ್ ಮಾಡಿರೋ ಅಂಥ ಒಂದು ಆಲೂಗೆಡ್ಡೆ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟೆ. ನಾನಿಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಸಪ್ರೇಟಾಗೆ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ನಾನಿಲ್ಲಿ ಕ್ಲಿಪ್ ಹೋಗಿದೆ, ಅದನ್ನು ನಾನು ತೋರ್ಸೋಕ್ಕಾಗಿಲ್ಲ. ಸೊ ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಟೊಮ್ಯಾಟೊ ಮತ್ತು ಈರುಳ್ಳಿ ಕೂಡ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದು ಕೂಡ ಚೆನ್ನಾಗಿ ಟೇಸ್ಟ್ ಕೊಡಲಿ ಅಂತೇಳಿ ನಾನು ಸಪ್ರೇಟಾಗಿ ಬೇಯಿಸ್ಕೊಂಡಿದ್ದೆ. ಸೊ ಒಗ್ಗರಣೆಗೇನು ಹಾಕಿಲ್ಲ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ. ಮತ್ತು ನಾನಿಲ್ಲಿ ದೋಸೆಗೆ ರಾಗಿ ಕೂಡ ಹಾಕಿದ್ದೀನಿ. ಸೊ ನೆನೆಸ್ಬೇಕಾದ್ರೆ ರಾಗಿ ಕೂಡ ತೊಳೆದ್ಬಿಟ್ಟು ಹಾಕಿದ್ದೆ, ಅಕ್ಕಿ ಮತ್ತು ಬೇಳೆ ಎಲ್ಲ ನೆನೆಸಿದಾಗ. ಆಮೇಲೆ ರಾಗಿ ಕೂಡ ಆ್ಯಡ್ ಮಾಡಿದ್ದೀನಿ. ಮತ್ತು ಕಪ್ಪಾಗಿರೋವಂಥ ಉದ್ದಿನ ಕಾಳನ್ನ ನಾನು ನೆನೆಸಿದ್ದೆ. ಸೊ ಯಾವುದೇ ರೀತಿ ಉದ್ದಿನ ಬೇಳೆನ ನಾನು ನೆನೆಸಿಲ್ಲ. ಹೇಗಿದ್ದರೂ ನಾವು ದಿನಸಿ ತರಬೇಕಾದ್ರೆ ಉದ್ದಿನ ಬೇಳೆನ ನಾವು ತಂದಿರ್ತೀವಿ ದೋಸೆ ಮಾಡೋದಕ್ಕೆ ಅಂತ. ಸೊ ಆ ಟೈಮ್ನಲ್ಲೇ ನಾವು ಉದ್ದಿನ ಕಾಳು, ಕಪ್ಪಾಗಿರೋವಂಥ ಉದ್ದಿನ ಕಾಳನ್ನ ತೊಗೊಂಡು ಬಂದರೆ ಅದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನಗೆ ಇದು ಗೊತ್ತಾದ ಮೇಲೆ ನಾನು ಕೂಡ ಅವಾಗಿಂದ ಕಪ್ಪಾಗಿರೋವಂಥ ಕಾಳುಗಳನ್ನೇ ತರ್ತಾಯಿದ್ದೀನಿ. ಸೊ ದೋಸೆ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ, ಆದರೂ ಪರವಾಗಿಲ್ಲ, ಹೆಲ್ತಿಗೆ ಒಳ್ಳೆಯದು ಅಂತ ಹೇಳಿ ನಾನು ಅದನ್ನು ತರ್ತಾಯಿದ್ದೀನಿ. ಸೊ ಇದಾಗಿತ್ತು ನನ್ನ ಒಂದು ವ್ಲಾಗ್. ಸೊ ನಿಮಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದರೆ ಸೊ ಪ್ಲೀಸ್ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೆ ಯಾವ ರೀತಿ ವೀಡಿಯೋಸ್ ನಾನು ಮಾಡೋದು ಇಷ್ಟ ಆಗುತ್ತೆ, ಸೊ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ನನಗೆ ಹೇಳಿ. ಸೊ ಅದೇ ರೀತಿ ಮಾಡಲಿಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ನನ್ನ ವ್ಲಾಗಲ್ಲಿ. ಓಕೆ, ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.